ಎಲ್ರಿಗೂ ನಮಸ್ಕಾರ. ಎ ಟು ಝೆಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಶ್ರಾವಣ ಮಾಸ ಆರಂಭವಾಗ್ತಾ ಇದ್ದಂತೆ ಶಿವಭಕ್ತರು ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತಾರೆ. ಆದರೆ ಶ್ರಾವಣ ಮಾಸ ಶುರುವಾಗೋದಕ್ಕಿಂತ ಮುಂಚೆ ಕೆಲವೊಂದು ವಸ್ತುಗಳನ್ನು ಮನೆಗೆ ತಂದರೆ ಅದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ. ಶ್ರಾವಣ ಮಾಸ ಆರಂಭವಾಗೋದಕ್ಕಿಂತ ಮುಂಚೆ ನಾವು ಶಿವನಿಗೆ ಪ್ರಿಯವಾದ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರಾವಣ ಮಾಸ ಶಿವನ ಆರಾಧನೆಗೆ ಅಮೂಲ್ಯವಾದಂತಹ ಮಾಸ ಆಗಿದೆ. 2025 ಶ್ರಾವಣ ಮಾಸವು ಆಷಾಢ ಅಮಾವಾಸ್ಯೆಯ ನಂತರ ಅಂದರೆ ಜುಲೈ 25 ಶುಕ್ರವಾರದಿಂದ ಪ್ರಾರಂಭವಾಗುತ್ತೆ. ಈ ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಎಲ್ಲ ಕೆಲಸದಲ್ಲೂ ನಾವು ಶುಭ ಫಲಿತಾಂಶಗಳನ್ನು ಪಡ್ಕೋಬಹುದು. ಶ್ರಾವಣವು ಶಿವನಿಗೆ ಪ್ರಿಯವಾದ ಮಾಸ ಆಗಿರೋದ್ರಿಂದ ಈ ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತಂದರೆ ಅದು ಶಿವನ ಆಶೀರ್ವಾದವನ್ನು ತನ್ನ ಜೊತೆಗೆ ತರುತ್ತದೆ ಅನ್ನೋ ನಂಬಿಕೆ ಇದೆ. ಶ್ರಾವಣ ಮಾಸಕ್ಕೂ ಮುಂಚೆ ಅಥವಾ ಶ್ರಾವಣ ಮಾಸದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ತರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಅಂಥ ವಸ್ತುಗಳಲ್ಲಿ ಮೊದಲನೆಯದು ರುದ್ರಾಕ್ಷಿ. ರುದ್ರಾಕ್ಷಿಯು ಶಿವನ ಕಣ್ಣೀರಿನ ಹನಿಯಿಂದ ಸೃಷ್ಟಿಯಾದ ಪವಿತ್ರ ಮಣಿ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಶ್ರಾವಣ ಮಾಸದ ಮೊದಲ ಸೋಮವಾರದ ದಿನದಂದು ನೀವು ರುದ್ರಾಕ್ಷಿಯನ್ನು ಮನೆಗೆ ತಂದು ಅದನ್ನು ಧರಿಸಿದರೆ ಶಿವನ ಆಶೀರ್ವಾದವನ್ನು ಸುಲಭವಾಗಿ ಪಡ್ಕೋಬಹುದು. ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ನೀವು ಆರೋಗ್ಯದ ವಿಚಾರದಲ್ಲೂ ಒಳ್ಳೆಯ ಬದಲಾವಣೆಯನ್ನು ಪಡ್ಕೋಬಹುದು. ಇದು ಒಬ್ಬ ವ್ಯಕ್ತಿಗೆ ಅದೃಷ್ಟವನ್ನು ತರುತ್ತದೆ ಅನ್ನೋ ನಂಬಿಕೆಯೂ ಸಹ ಇದೆ. ಇದಷ್ಟೇ ಅಲ್ಲದೆ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ದೇವರನ್ನು ಪೂಜೆ ಮಾಡುವಾಗ ರುದ್ರಾಕ್ಷಿ ಮಣಿಯನ್ನು ಹಿಡಿದು ಜಪ ಮಾಡಲಾಗುತ್ತೆ. ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿಯನ್ನು ಮನೆಗೆ ತರೋದು ತುಂಬಾ ಒಳ್ಳೆಯದು. ಆ ವ್ಯಕ್ತಿಯ ಅದೃಷ್ಟವನ್ನೇ ಬದಲಾಯಿಸುತ್ತಂತೆ. ಹಾಗೆ ಆ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತಂತೆ. ಯಾರು ಈ ರುದ್ರಾಕ್ಷಿಯನ್ನು ಶ್ರಾವಣ ಮಾಸದಲ್ಲಿ ತಂದು ಧರಿಸ್ಕೊಳ್ತಾರೋ ಅವರ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಕುಟುಂಬದಲ್ಲಿ ಏನಾದರೂ ಕಲಹಗಳಿದ್ದರೆ ಅವೆಲ್ಲ ನಿವಾರಣೆಯಾಗುತ್ತಂತೆ. ಅಷ್ಟೇ ಅಲ್ಲದೆ ರುದ್ರಾಕ್ಷಿ ಮನೆಯಲ್ಲಿದ್ದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಎರಡನೆಯ ವಸ್ತು ಭಸ್ಮ. ಭಗವಾನ್ ಶಿವ ಯಾವಾಗಲೂ ತನ್ನ ದೇಹವನ್ನು ಭಸ್ಮದಿಂದ ಅಲಂಕರಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಅಂಥ ಸಂದರ್ಭದಲ್ಲಿ ನೀವು ಶ್ರಾವಣ ಮಾಸದಲ್ಲಿ ಭಸ್ಮವನ್ನು ಮನೆಗೆ ತರಬೇಕು ಮತ್ತು ಈ ಭಸ್ಮವನ್ನು ನೀವು ಹಣ ಇಟ್ಟುಕೊಳ್ಳುವ ಸ್ಥಳದಲ್ಲಿ ಇಟ್ಕೋಬೇಕು. ಇದರಿಂದ ನಿಮಗೆ ಲಾಭ ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ಇದನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಕೆಟ್ಟ ಶಕ್ತಿಯನ್ನು ದೂರ ಮಾಡುತ್ತೆ. ಇನ್ನು ಮೂರನೇ ವಸ್ತು ಯಾವುದು ಅಂದರೆ ಬೆಳ್ಳಿ ಹಾವುಗಳು. ನೀವು ಕಾಳಸರ್ಪದೋಷದಿಂದ ಬಳಲುತ್ತಾ ಇದ್ದರೆ ಅಥವಾ ನಿಮ್ಮ ಜಾತಕದಲ್ಲಿ ಸರ್ಪದೋಷ ಇದ್ದರೆ ಅಥವಾ ನೀವು ಯಾವುದೇ ರೀತಿಯಾದ ಕೆಲಸವನ್ನು ಮಾಡೋಕ್ಕೆ ಹೊರಟಾಗ ಆ ಕೆಲಸ ಅರ್ಧಕ್ಕೆ ಹಾಳಾಗುತ್ತಾ ಇದ್ದರೆ ಶ್ರಾವಣ ಮಾಸದ ಮೊದಲ ದಿನದಂದು ಒಂದು ಜೋಡಿ ಬೆಳ್ಳಿ ಹಾವುಗಳನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೋಬೇಕು. ನಂತರ ಆ ಶ್ರಾವಣ ಮಾಸದಲ್ಲಿ ನೀವು ಆ ಸರ್ಪಗಳನ್ನು ಪೂಜಿಸಬೇಕು. ಶ್ರಾವಣ ಮಾಸ ಮುಗಿದ ಮೇಲೆ ಆ ಬೆಳ್ಳಿಯ ಜೋಡಿ ಸರ್ಪಗಳನ್ನು ಶಿವನ ದೇವಾಲಯದಲ್ಲಿ ಇಟ್ಟು ಬರಬೇಕು. ಹೀಗೆ ಮಾಡೋದ್ರಿಂದ ನೀವು ಶಿವನ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ನಿಮ್ಮ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತ ಎಲ್ಲ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತೆ. ಹಾಗೆ ನೀವು ಶ್ರಾವಣ ಮಾಸದಲ್ಲಿ ತರಬೇಕಾದ ಇನ್ನೊಂದು ವಸ್ತು ಅಂದರೆ ನಂದಿ. ಭಗವಾನ್ ಶಿವನು ತನ್ನ ಗಣಗಳನ್ನು ತುಂಬ ಪ್ರೀತಿಸ್ತಾನೆ. ಭಗವಾನ್ ಶಿವನ ಎಲ್ಲ ಗಣಗಳಲ್ಲಿ ನಂದಿಯು ತುಂಬ ಪ್ರಿಯವಾದದ್ದು. ಇಂಥ ಪರಿಸ್ಥಿತಿಯಲ್ಲಿರುವಾಗ ಬೆಳ್ಳಿಯಿಂದ ಮಾಡಿಸಿದ ನಂದಿ ವಿಗ್ರಹವನ್ನು ಶ್ರಾವಣ ಮಾಸದ ಮೊದಲ ದಿನದಂದು ಮನೆಗೆ ತಂದರೆ ಹಲವಾರು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡ್ಕೋಬಹುದು. ಒಂದು ವೇಳೆ ಬೆಳ್ಳಿ ನಂದಿಯನ್ನು ಖರೀದಿಸಲು ಸಾಧ್ಯ ಆಗದೇ ಇದ್ದರೆ ತಾಮ್ರದ ನಂದಿಯನ್ನು ಕೂಡ ತಂದು ನಿಮ್ಮ ಮನೆಯಲ್ಲಿ ಇಟ್ಕೋಬಹುದು. ಹಾಗೆಯೇ ಶ್ರಾವಣ ಮಾಸದಲ್ಲಿ ತ್ರಿಶೂಲವನ್ನು ಮನೆಗೆ ತರೋದು ಸಹ ತುಂಬಾ ಶುಭ ಆಗಿರುತ್ತೆ. ಭಗವಾನ್ ಶಿವನ ಆಯುಧವಾದ ಈ ತ್ರಿಶೂಲವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ. ನಿಮ್ಮ ಮನೆಗೆ ಶಿವನ ಆಶೀರ್ವಾದ ಸಿಗುತ್ತೆ ಮತ್ತು ನಿಮ್ಮ ಜೀವನದ ಅನೇಕ ತೊಂದರೆಗಳು ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಬೆಳ್ಳಿ ತ್ರಿಶೂಲವನ್ನು ಸೋಮವಾರದಂದು ಮನೆಗೆ ತಂದರೆ ಮನೆಯ ಎಲ್ಲ ಋಣಾತ್ಮಕ ಶಕ್ತಿ ದೂರವಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ.
ಒಂದು ವೇಳೆ ನಿಮಗೆ ಬೆಳ್ಳಿಯ ತ್ರಿಶೂಲವನ್ನು ಖರೀದಿ ಮಾಡಲು ಸಾಧ್ಯ ಆಗದೇ ಇದ್ದರೆ ತಾಮ್ರದ ತ್ರಿಶೂಲವನ್ನು ಸಹ ಖರೀದಿ ಮಾಡಬಹುದು. ಬೆಳ್ಳಿಯ ತ್ರಿಶೂಲ ನಿಮ್ಮ ಮನೆಯಲ್ಲಿ ಇದ್ದರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ತುಂಬಿರುತ್ತೆ. ಜೊತೆಗೆ ಯಾವುದೇ ಹಣಕಾಸಿನ ತೊಂದರೆಗಳು ಎದುರಾಗೋದಿಲ್ಲ. ಹಾಗೆ ಇನ್ನೊಂದು ಮುಖ್ಯವಾದ ವಸ್ತು ಅಂದರೆ ಡಮರುಗ. ನೀವು ಏನಾದರೂ ನಕಾರಾತ್ಮಕ ಆಲೋಚನೆಗಳಿಂದ ಸುತ್ತುವರೆದಿದ್ದರೆ, ಕುಟುಂಬದಲ್ಲಿ ಯಾವುದಾದ್ರೂ ಜಗಳಗಳು ಪದೇ ಪದೇ ಉಂಟಾಗ್ತಾ ಇದ್ರೆ, ಹಣವನ್ನು ಉಳಿಸೋದಕ್ಕೆ ನೀವು ಕಷ್ಟವನ್ನು ಪಡ್ತಾ ಇದ್ರೆ, ಶ್ರಾವಣ ಮಾಸದ ಮೊದಲ ದಿನದಂದು ಡಮರುಗವನ್ನು ಮನೆಗೆ ತನ್ನಿ. ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನ ಈ ಸಂಗೀತ ವಾದ್ಯವನ್ನು ಮನೆಗೆ ತರೋದ್ರಿಂದ ಜೀವನದಲ್ಲಿರುವಂತಹ ಎಲ್ಲ ನಕಾರಾತ್ಮಕತೆ ದೂರವಾಗುತ್ತೆ. ಹಾಗೆ ಇದನ್ನು ಶ್ರಾವಣ ಮಾಸದ ಸಮಯದಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡಿದ ನಂತರ ನೀವು ಅದನ್ನು ಮಗುವಿಗೆ ಉಡುಗೊರೆಯಾಗಿ ನೀಡಬೇಕು. ಹೀಗೆ ಮಾಡೋದ್ರಿಂದ ಶಿವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಅನ್ನೋ ನಂಬಿಕೆ ಇದೆ. ಹಾಗೆ ಇನ್ನೊಂದು ಪ್ರಮುಖವಾದ ವಸ್ತು ಅಂದರೆ ಗಂಗಾಜಲ. ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳಿಗಾಗಲೇ ಗಂಗಾಜಲವನ್ನು ಬಳಸ್ತೇವೆ. ಗಂಗಾಜಲವನ್ನು ಮನೆಯಲ್ಲಿ ಚಿಮುಕಿಸಿದ್ರೆ ನೆಗೆಟಿವ್ ಎನರ್ಜಿ ಅನ್ನೋದು ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಶ್ರಾವಣ ಮಾಸದಲ್ಲಿ ಅಥವಾ ಈ ಶ್ರಾವಣ ತಿಂಗಳಿನಲ್ಲಿ ಶಿವನಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಶಿವನಿಗೆ ಇಷ್ಟವಾದ ವಸ್ತುಗಳಲ್ಲಿ ಬಿಲ್ವಪತ್ರೆ ಕೂಡ ಒಂದು. ಇದರ ಹೊರತಾಗಿ ಶಿವನ ಪೂಜೆ ಅಪೂರ್ಣ ಎಂದು ಪರಿಗಣಿಸಲಾಗುತ್ತೆ. ನಂಬಿಕೆಗಳ ಪ್ರಕಾರ ಶಿವನಿಗೆ ಇದನ್ನು ಅರ್ಪಿಸಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಹಣಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಮಸ್ಯೆಗಳು ಅಥವಾ ಜೀವನದಲ್ಲಿ ಇನ್ಯಾವುದೇ ಸಮಸ್ಯೆಗಳಿದ್ದರೆ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ.